ನಮಸ್ತೆ ಸ್ನೇಹಿತರೆ, ಈ ದಿನದ ವಿಷಯ ಯಾವ ರೀತಿ ಬಟ್ಟೆಗಳನ್ನ ಧರಿಸ್ಬೇಕು, ಉಡುಪುಗಳನ್ನ ಧರಿಸ್ಬೇಕು, ಅದರಿಂದ ನಮ್ಮ ಜೀವನದಲ್ಲಿ ಏನಾದ ಪ್ರಭಾವ ಬೀರುತ್ತಾ, ಅದರಿಂದ ಆಗುವ ಲಾಭ ನಷ್ಟಗಳೇನು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಈಗಿನ ಕಾಲದಲ್ಲಿ ಒಂದು 15-20 ವರ್ಷಕ್ಕೆ ಮುಂಚೆ ನಾವು ನೋಡ್ದಂಗೆ ಅತಿ ಹೆಚ್ಚು ಬಟ್ಟೆಗಳ ಡಿಸೈನ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇರ್ತಿರ್ಲಿಲ್ಲ. ಈಗ ಕಾಲಕ್ಕೆ ತಕ್ಕನಾಗಿ ಬದಲಾದಾಗೆ ಏನು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಆಗಿ ಅಥವಾ ಅದರಲ್ಲಿ ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳೋದ್ ಮುಖಾಂತರ ವಿದೇಶದಲ್ಲಿ ದೊರಕೋ ಬಟ್ಟೆಗಳು ಸಹ ನಮ್ಮ ಸಿಟಿಗಳಲ್ಲಿ, ಟೌನ್ಗಳಲ್ಲಿ, ಗ್ರಾಮಗಳಲ್ಲೆಲ್ಲ ಈಗ ಅದು ಬಂದು ತಲುಪಿದೆ ಬಟ್ಟೆಗಳು. ಅಂದ್ರೆ ನಮ್ಮ ಆರೋಗ್ಯಕ್ಕೆ ವಿರುದ್ಧವಾದ ಬಟ್ಟೆಗಳು ಬಂದು ತಲುಪಿದೆ. ನಮ್ಮ ಪೂರ್ವಜರು, ನಮ್ಮ ಅಜ್ಜಿ ಆಗ್ಬೋದು, ತಾತ ಆಗ್ಬೋದು, ನಮ್ಮ ತಾಯಿ ಅಂದ್ರೆ ಯಾವ ರೀತಿ ಬಟ್ಟೆ ಧರಿಸ್ತಾ ಇದ್ರು ಆ ಬಟ್ಟೆಗಳ ಅಳಿವು ನಶಿಸಿ ಹೋಗ್ತಾ ಇದೆ. ಯಾವತ್ತೋ ಹಬ್ಬಕ್ಕೋ ಹರಿದಿನಕ್ಕೋ ಟ್ರೆಡಿಷನಲ್ ಆಗಿ ಡ್ರೆಸ್ ಆಗೋದು ಈಗ ಇದು ಸ್ಟೈಲ್ ಆಗ್ಬಿಟ್ಟು ಟ್ರೆಂಡ್ ಆಗಿ ಬದಲಾಗ್ಬಿಟ್ಟಿದೆ. ನೋಡಿ, ನಮ್ಮ ಹಿರಿಯರು ಏನೆಲ್ಲ ಮಾಡಿದ್ರು ಅದೆಲ್ಲವೂ ಸಹ ಯೋಚನೆ ಮಾಡಿ ಮನುಷ್ಯನಿಗೆ ಯೋಗ್ಯವಾದದ್ದು ಯಾವುದು, ಆರೋಗ್ಯಕರವಾದ ಯಾವುದು ಅಂತಾನೆ ಚಿಂತನೆ ಮಾಡಿ ಆ ಉಡುಪುಗಳನ್ನ ಏನು ತಯಾರು ಮಾಡಿದ್ರು ಆ ತರ ಡಿಸೈನ್ ಮಾಡಿ ಇಟ್ಕೊಂಡಿದ್ರು. ನೋಡಿ, ಹಂತವಾಗಿ ಹೇಳ್ತಾ ಹೋಯ್ತೀನಿ ಸ್ನೇಹಿತರೆ. ನೋಡಿ, ಹೆಣ್ಮಕ್ಳು ಬಂದು ಬಟ್ಟೆ ಧರಿಸ್ತಾರೆ. ಈಗ ಏನು ಸ್ವಂತ ಅವರ ಮನೆಯಲ್ಲಿರುವಂತ ತಂದೆ ಆಗ್ಬೋದು ಅಥವಾ ಅಣ್ಣ ತಮ್ಮಂದ್ರಾಗ್ಬೋದು, ಅವರೇ ಸಹ ಅವ್ರನ್ನ ನೋಡಕ್ಕಾಗೋದಿಲ್ಲ. ಅಥವಾ ದಾರಿನಲ್ಲಿ ಹೋಯ್ತಾ ಇದ್ರೆ ಯಾವ ವಯಸ್ಸಾದಾಗ ಆಗ್ಬೋದು, ಹುಡುಗ ಆಗಿರ್ಬೋದು, ಯಾರು ಬೇಕಾಗಿರ್ಬೋದು, ಅವ್ರನ್ನೇ ನೋಡ್ಬೇಕು. ಮೈಗೆ ಅಂಟ್ಕೊಂಡಿರೋ ತರನೇ ಬಟ್ಟೆಗಳು ಧರಿಸ್ತಾರೆ. ಅಥವಾ ಅವರು ಬಟ್ಟೆ ಹಾಕೋದು ಅವ್ರ ಸ್ವಾತಂತ್ರ್ಯ, ನೋಡೋ ಕಣ್ಣುಗಳು ನಮ್ಗೆ ಸರಿ ಇಲ್ಲ ಅಂತ ಅನ್ಬೋದು. ಇಲ್ಲಿ ಯಾರಿಗೂ ಸಹ ನಾವು ಋಷಿ ಆಗೋದಕ್ಕೋ ಅಥವಾ ಸ್ವಾಮಿ ಆಗೋದಕ್ಕೋ ಅಥವಾ ಯಾವ್ದೇ ರೀತಿ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿ ನೋಡ್ಬಾರ್ದು ಅಂತ ಎಲ್ಲೋ ಟ್ರೈನಿಂಗ್ ತಗೊಂಡಿಲ್ವಲ್ಲ. ತಗೊಂಡಿದ್ರೆ ನೀವು ಆತರ ಓಡಾಡ್ಬೋದು, ಅವ್ರೇನು ಆಗಲ್ಲ ಅನ್ಬೋದು. ಈಗ ಆಸೆ ಆವೇಶದಲ್ಲಿ ಏನು ಜನ ಬದುಕ್ತಾ ಇರೋರು, ಅತಿ ವೇಗದಲ್ಲಿ ಎಲ್ಲಾನು ನೋಡ್ತಾ ಇರೋರು, ಇದ್ ಮಾಡ್ತಾ ಇರೋರು ಅಟ್ರಾಕ್ಷನ್ ಆಗಿ ನೋಡ್ತಾರೆ. ಆಮೇಲೆ ಮಾಡ್ಬಾರ್ದೆಲ್ಲ ಆಗುತ್ತೆ, ಆಗ್ಬಾರ್ದೆಲ್ಲ ಆಗೋಗುತ್ತೆ. ನೋಡಿ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಬ. ನಾವ್ ಯಾವ್ದೇ ಹೆಣ್ಮಗು ಅವಮಾನ ಮಾಡ್ಬೇಕು ಅಂತ ಮಾತಾಡ್ತಿಲ್ಲ. ನೋಡಿ, ನಮ್ಮ ಹಿರಿಯರು ಯಾವ ರೀತಿ ಮಾಡ್ಕೊಂಬಂದಿದ್ರು ಅಂತ ಹೇಳ್ತೀನಿ. ಸಣ್ಣ ಮಕ್ಕಳಲ್ಲಿ ಲಂಗ ಜಾಕೆಟ್ ಹಾಕೋರು. ಅದೇ ಆ ಹೆಣ್ಮಗು ಪ್ರಾಯಿಗೆ ಬಂತು ಅಂತಂದ್ಮೇಲೆ ಲಂಗ ಜಾಕೆಟ್ ಜೊತೆ ಒಂದು ವೇಲ್ ಬರೋದು. ಅದೇ ಆ ಹೆಣ್ಮಗಳು ದೊಡ್ಡವರಾಯ್ತು ಅಂತಂದ್ರೆ ಸೀರೆ ಜಾಕೆಟ್ ಬರೋರು. ನೋಡಿ, ಇದು ನಾವೆಲ್ಲ ಅರ್ಥ ಮಾಡ್ಕೊಬೇಕು. ನೋಡಿ, ಈ ಏನು ಲಂಗ ಜಾಕೆಟ್ ಅಂದ್ರೆ ಚೆನ್ನಾಗಿ ಗಾಳಿ ಆಡೋದು, ಚೆನ್ನಾಗಿ ಹಗುರವಾಗಿರೋದು, ಚೆನ್ನಾಗಿ ಕೆಲಸ ಮಾಡೋರು, ಹಗುರವಾಗಿ ಇದ್ ಮಾಡೋರು. ಪ್ಯಾಂಟ್ ಅನ್ನೋದು ಇಲ್ವೇ ಇರ್ಲಿಲ್ಲ ಬಿಡಿ. ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಲೆಗ್ಗಿನ್ಸು, ಇದೆಲ್ಲ ಚುಟಿದಾರ್ ಡ್ರೆಸ್ ಇದೆಲ್ಲ ಹೋಯ್ತಾವ. ಆಗಿನ ಕಾಲದಲ್ಲಿ ಇರ್ಲೇ ಇರ್ಲಿಲ್ಲ. ನಂತರ ಏನ್ ಹೆಣ್ಮಗು ದೊಡ್ಡವರಾಗಿರ್ತಾರೆ, ಪ್ರಾಯಕ್ಕೆ ಬಂದಿರ್ತಾರೆ, ಅವ್ರ ಅಂಗಗಳು ಬೆಳೆದಿರ್ತದೆ, ಅದನ್ನ ಮುಚ್ಕೊಳ್ಳೋದಕ್ಕೆ ವೇಲ್ ಬಂತು. ನಂತರ ಈ ಲಂಗ ಮತ್ತೆ ಜಾಕೆಟ್ ಮತ್ತೆ ಸೀರೆ ಬಂದು ಹೆಣ್ಮಕ್ಳು ಗರ್ಭ ಧರಿಸ್ತಾರೆ, ಹೊಟ್ಟೆ ಮುಂದೆ ಬರ್ತದೆ, ದೊಡ್ಡದು ಚಿಕ್ಕದು ಆಯ್ತಾ ಇರ್ತದೆ. ಆಮೇಲಿಂದ ಮಗುಗೆ ಹಾಲು ಕೊಡ್ಬೇಕಾಗಿರ್ತದೆ. ಈ ಎಲ್ಲ ದೃಷ್ಟಿಕೋನದಿಂದನೂ ಈ ಜಾಕೆಟು ಮತ್ತೆ ಸೀರೆ ಬಂತು. ಅದು ಇನ್ನು ಅವ್ರದ್ದು ಸಾಯೋವರೆಗೂ ಸಹ, ಇವತ್ತಿಗೂ ಸಹ ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ತಾಯಂದ್ರಾಗಿರ್ಬೋದು, ಮನೆಯಲ್ಲಿ ಯಾವುದೇ ಸಹ ಡ್ರೆಸ್ ಹಾಕೋದಿಲ್ಲ. ಅವ್ರು ಇವತ್ತಿಗೂ ಸೀರೆ ಜಾಕೆಟ್ ಅಲ್ಲೇ ಇರ್ತಾರೆ. ನೋಡಿ, ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಏನ್ ತೆಕ್ಕಿ ಪದ್ಧತಿ ಇತ್ತು ಅಂತಂದ್ರೆ ಇದೆಲ್ಲ ವೈಜ್ಞಾನಿಕ ಕಾರಣ ಇರ್ತದೆ. ಅವ್ರು ಆರೋಗ್ಯವಾಗಿರ್ತಿದ್ರು, ಗಾಳಿ ಮೈ ತುಂಬಾ ಚೆನ್ನಾಗಿ ಆಡ್ಬೇಕು, ಅವಾಗೇನೆ ಅವ್ರಿಗೆ ಸುಸ್ತಾಗೋದಿಲ್ಲ, ಎನರ್ಜೆಟಿಕ್ ಆಗಿರ್ತಾರೆ, ತುಂಬಾ ಬಲಶಾಲಿಗಳಾಗಿರ್ತಾರೆ. ಯಾವತ್ತೂ ಅವ್ರು ಮಂಡಿ ಸವಿತು, ಸುಸ್ತಾಯ್ತು ಅಂತ ಇಲ್ವೇ ಇಲ್ಲ. ಇವತ್ತಿಗೂ ನಮ್ಮ ಅಮ್ಮಂದಿರಿಗೆಲ್ಲ 68 ವರ್ಷ 70 ವರ್ಷ ತುಂಬಾ ಆರೋಗ್ಯವಾಗಿದ್ದಾರೆ, ತುಂಬಾ ಆಕ್ಟಿವ್ ಆಗಿರ್ತಾರೆ. ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದಿರ್ತಾರೆ, ರಾತ್ರಿ 10 ಗಂಟೆ ಅವ್ರ ಮನೆ ಕೆಲಸ ಅದು ಇದೊಂದು ಮಾಡ್ತಾನೆ ಇರ್ತಾರೆ, ಎನರ್ಜೆಟಿಕ್ ಆಗಿ ಇರ್ತಾರೆ. ಇನ್ನ ಪ್ರಾಯದ ಹುಡುಗರು ನೋಡಿ, ಗಾಳಿ ಆಡದೇ ಇರೋ ತರ ಬಟ್ಟೆ ಧರಿಸ್ಬಿಡ್ತೀರಾ. ತುಂಬಾ ಗಾಳಿ ಒಳಗಡೆ ಹೋಗ್ಬೇಕು, ಸೂರ್ಯನ ಕಿರಣ ಒಳಗಡೆ ಹೋಗ್ಬೇಕು ಬರ್ಬೇಕು. ನಾವು ತುಂಬಾ ಟೈಟ್ ಆಗಿರೋ ಬಿಗಿ ಉಡುಪುಗಳು ಆಡಿದಾಗ ರಕ್ತ ಸರಿಯಾಗಿ ಆಡೋದಿಲ್ಲ. ರಕ್ತ ಸರಿ ಆಡದೇ ಇರೋದ್ರಿಂದ ನಿಮ್ಗೆ ಅತಿ ಹೆಚ್ಚು ಸುಸ್ತಾಗೋದು, ಎನರ್ಜಿ ಕಳ್ಕೊಳ್ಳೋದು, ನಿಮ್ಗೆ ಸ್ಕಿನ್ ಅಲರ್ಜಿಗಳಾಗೋದು, ಅಥವಾ ಮದುವೆ ಆಗಿರೋರಾಗಿದ್ರೆ ಮಕ್ಕಳು ಆಗದೆ ಇರೋ ತರ ಆಗೋದು, ಈ ತರ ಅನೇಕ ಸಮಸ್ಯೆಗಳು ಅತಿ ಹೆಚ್ಚೇ ಇರ್ತದೆ ಹೊರತು ಕಮ್ಮಿ ಯಾವ್ದು ಇಲ್ಲ. ಇನ್ನು ಹುಡುಗರಿಗೆ ಬಂದ್ರೆ ಚಡ್ಡಿ, ಒಂದು ಬನಿನ, ಒಂದು ಶರ್ಟ್, ಆಮೇಲಿಂದ ಸ್ವಲ್ಪ SLC ಗಂಟ ಬಂದ್ರೆ ಆಮೇಲೆ ಪ್ಯಾಂಟು, ಆಮೇಲೆ ವಯಸ್ಸಾಯ್ತು ಅಂತಂದ್ರೆ ಮದುವೆ ಆಯ್ತು ಅಂದ್ರೆ ಪಂಚೆ ಮತ್ತೆ ಒಂದು ಶರ್ಟ್ಗೆ ಬಂದ್ರು. ನೋಡಿ, ಅವಾಗ ಅವ್ರಿಗೂ ಗಾಳಿ ಆಡ್ಬೇಕು ಚೆನ್ನಾಗಿ, ಎಲ್ಲ ಗಾಳಿ ಆಡೋದೆ. ಉಡುಪುಗಳು ಯಾವ ರೀತಿ ಇರ್ತದೆ ಅಂದ್ರೆ ರೇಷ್ಮೆ ಬಟ್ಟೆ ಇಲ್ಲ ಕಾಟನ್ ಬಟ್ಟೆನೇ ಧರಿಸೋರು. ಯಾವ್ದೇ ಟೆರಿ ಕಾಟನ್ ಆಗ್ಲಿ ಬೇರೆ ಬೇರೆ ಬಟ್ಟೆ ಧರಿಸಲ್ಲ. ರೇಷ್ಮೆ ಹುಳದಿಂದ ಬಂದಿರೋದು ಯಾವ್ದು, ನೇಚರ್ ಇಂದಾನೆ ಬಂದಿರೋದು. ಹತ್ತಿ ಎಲ್ಲಿಂದ ಬಂದಿರೋದು, ಅದು ನೇಚರ್ ಇಂದಾನೆ ಬಂದಿರೋದು. ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಪ್ರಕೃತಿ ಜೊತೆ ಮನುಷ್ಯ ಬದುಕ್ತಾ ಇರೋದು ಅಂತಂದ್ಮೇಲೆ ಮಣ್ಣಿಂದ ಬಂದಂತ ಪದಾರ್ಥಗಳನ್ನೇ ಬಳಸಿ ಅವರು ಆರೋಗ್ಯಕರವಾಗಿ ಇರ್ತಿದ್ದು. ನೋಡಿ, ಅದಕ್ಕೋಸ್ಕರನೇ ಎಲ್ಲಿಂದ ಎಲ್ಲಾದ್ರೂ ಫರ್ಟಿಲಿಟಿ ಸೆಂಟರ್ಗಳು ಓಪನ್ ಆಗ್ತಾ ಇದೆ. ಪ್ರತಿ ಹಳ್ಳಿ ಗ್ರಾಮ ಚಿಕ್ಕ ಪಟ್ಟಣಗಳಲ್ಲೆಲ್ಲ ಅದಿದೆ. ನಮ್ಮ ಹಿರಿಯರು 10 ಜನ ಮಕ್ಕಳು, 15 ಜನ ಮಕ್ಕಳು, 5 ಜನ ಮಕ್ಕಳು ಯಾರ ಮನೇಲೂ ಕಮ್ಮಿ ಇರ್ತಾನೆ ಇರ್ಲಿಲ್ಲ. ನಮ್ಮ ಅಜ್ಜಿಗೆಲ್ಲ 12 ಜನ. ನೋಡಿ, 12 ಜನ ಮಕ್ಕಳು ಅವ್ರ ಜೊತೆ ನೋಡ್ತವ್ರು. ನಮ್ಮ ಅಮ್ಮದಿರ್ಗೆಲ್ಲ ಅವ್ರಿಗೆಲ್ಲ ನೋಡಿ 4 ಜನ 5 ಜನ. ನೋಡಿ, ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇದೆಲ್ಲವೂ ಸಹ ಈ ಉಡುಪು ಧರಿಸೋದ್ರಿಂದನೂ ಕಾರಣ ಆಗಿರ್ತದೆ.
ನಿಮ್ಮ ಮಕ್ಕಳು ನೀವೇನೋ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದ್ರೂ ಇದು ಸಹ ಉಡುಪು ಕಾರಣ ಆಗಿರ್ತದೆ. ನೋಡಿ, ಈ ತರ ಸಾತ್ವಿಕವಾದ ಉಡುಪು ಏನು ಅಂತಂದ್ರೆ ನಮ್ ಹಿರಿಯರು ಏನ್ ಬಂದಿತ್ತು ಇದನ್ನ ನೀವು ಧರಿಸ್ಬೇಕು. ಮತ್ತೆ ಯಾವ ರೀತಿ ಉಡುಪನ್ನ ನಾವು ಧರಿಸ್ಬೇಕು ಅಂತಂದ್ರೆ, ನಿಮ್ಗೆ ಏನ್ ತಿಂತೀರ ಆಹಾರ, ಏನ್ ಬಟ್ಟೆ ಧರಿಸ್ತೀರ ಅದೇ ರೀತಿ ಚಿಂತನೆ ಬೆಳೀತದೆ, ಅದೇ ರೀತಿ ನಿಮ್ಮ ಮಾತು ಬರ್ತದೆ, ಅದೇ ರೀತಿ ನಿಮ್ಮ ವರ್ತನೆ ಇರ್ತದೆ. ನೋಡಿ, ವಿದೇಶದಲ್ಲಿ ಏನು ನಾರ್ತ್ ಇಂಡಿಯಾದಲ್ಲಿ ಏನಿದೆ ಅಲ್ಲಿ ತುಂಬಾ ಚಳಿ ಇರ್ತದೆ, ಅದಕ್ಕೆ ಅವ್ರು ಅತಿ ಹೆಚ್ಚು ಬಿಗಿ ಬಟ್ಟೆ ಧರಿಸ್ತಾರೆ. ಇಲ್ಲ ತುಂಬಾ ಬಿಸಿಲಿರ್ತದೆ, ಅದಕ್ಕೆ ಅವ್ರು ಈ ತೋಳು ಇಳ್ದೇ ಇರೋ ತರ ಟಿ ಶರ್ಟ್ ಹಾಕೋದು ಅಥವಾ ದೊಗಲ ಟಿ ಶರ್ಟ್ ಹಾಕೋದು, ಚಡ್ಡಿಗಳು ಹಾಕೋದು. ಏನಕ್ಕೆ ಅಂತಂದ್ರೆ ಅವ್ರು ಅಲ್ಲಿನ ಕಲ್ಚರ್, ಅಲ್ಲಿನ ವಾತಾವರಣ ಆ ತರ ಇರ್ತದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಇಲ್ಲಿ ಯಾವುದೇ ರೀತಿ ಇರೋದಿಲ್ಲ. ಬೇಸಿಗೆಯಲ್ಲಿ ಮಾತ್ರ ಒಂದ್ ಸ್ವಲ್ಪ ಬೇಸಿಗೆ ಇರ್ತದೆ ಹೊರತು ಬೇರೆ ಇನ್ಯಾವಾಗೂ ಇರೋದಿಲ್ಲ. ನೀವು ಅವ್ರ ಜೊತೆ ಆತರ ನಾವು ಶಾಲೆಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಕೆಲಸ ಮಾಡೋ ಜಾಗದಲ್ಲಿ ಆ ನಾರ್ತ್ ಭಾರತದಿಂದ ಏನ್ ಬಂದಿರೋ ವಿದೇಶದಿಂದ ಬಂದಿರ್ತಾರೆ ಅಥವಾ ಅಲ್ಲಿಂದ ಬಟ್ಟೆ ತರ ಧರಿಸೋದ್ರಿಂದ ನಮ್ಗೆ ಗೌರವ ಕೊಡೋದು ಅಂತಂದ್ರೆ ನೀವಂತ ಕೆಲ್ಸಕ್ಕೆ ಹೋಗ್ಲೇಬೇಡಿ. ನಿಮ್ಮ ಬಟ್ಟೆಯಿಂದ ನಿಮ್ಗೆ ಆತ್ಮವಿಶ್ವಾಸ ಬೆಳಿಬೇಕು, ನಿಮ್ಗೆ ಸ್ಥೈರ್ಯ ಬರ್ಬೇಕು. ನಮ್ಮ ಕಲ್ಚರ್, ನಮ್ಮ ಏನು ಸಂಸ್ಕಾರ ಇದೆ ಅದೆಲ್ಲ ಉಳಿಬೇಕು ಅಂದ್ರೆ ನೀವು ಈಗಿನ ಜನರೇಷನ್ ಇರೋ ಯುವಕ ಯುವತಿಯರು ಕಾಪಾಡಿದ್ರೆ ತಾನೆ, ರಕ್ಷಣೆ ಮಾಡಿದ್ರೆ ತಾನೆ ಅದು ಉಳಿಯೋದಕ್ಕೆ. ನೀವ್ ಹೆಂಗಿರ್ತೀರ ನೆಕ್ಸ್ಟ್ ಮಕ್ಳು, ನಿಮ್ಗೂಟ ಮಕ್ಳು ಅದನ್ನೇ ನೋಡ್ತಾರೆ. ನೋಡಿ, ಎಲ್ಲ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡ್ಬೇಕಾದ್ರೆ ನಮ್ಮ ಪೂರ್ವಜರು ಏನ್ ಮಾಡಿದ್ರು ಅದನ್ನೇ ಮಾಡ್ಬೇಕು. ನೋಡಿ, ಎಲ್ಲರೂ ಸಹ ಸೀರೆಗಳನ್ನ ಧರಿಸಿ, ಚೂಟಿ ದಾರಗಳನ್ನ ಧರಿಸಿ, ದೇವಸ್ಥಾನಗಳಲ್ಲೂ ಸಹ ಈಗ ಬೋಲ್ಡ್ಗಳು ಹಾಕಿರ್ತಾರೆ, ಚೀಟಿ ದಾರದಲ್ಲಿ ಬರ್ಬೇಕು, ಸೀರೆನಲ್ಲೇ ಬರ್ಬೇಕು ಅಂತ, ಚಡ್ಡಿಗಳಲ್ಲಿ ಬರಬಾರ್ದು, ಪ್ಯಾಂಟ್ಗಳಲ್ಲಿ ಬರಬಾರ್ದು ಅಂತ. ನೋಡಿ, ಯಾವ ಹಂತಕ್ಕೆ ತಂದು ತಲುಪಿದೀವಿ. ನಿಮ್ಗೆ ಹೇಳ್ಕೊಡ್ಬೇಕು. ಇಷ್ಟೊಂದೆಲ್ಲ ವಿದ್ಯಾಭ್ಯಾಸ ಕಲ್ತಿದ್ದೀರಾ, ನೀವೇ ದಡ್ರ ರೀತಿ ವರ್ತನೆ ಮಾಡಿದ್ರೆ ನೋಡಿ, ನೀವು ಬಟ್ಟೆಯಿಂದ ನಿಮ್ಮ ಘನತೆ ಗೌರವ ಹೆಚ್ಚೋದಲ್ಲ. ನೀವು ಬರ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಕೈ ಮುಗಿದಿ ಎಲ್ಲರೂ ವೆಲ್ಕಮ್ ಮಾಡೋ ತರ, ನಿಮ್ಗೆ ಗೌರವ ಕೊಡೋ ತರ ಇರ್ಬೇಕು. ಆ ರೀತಿ ನಿಮ್ಮ ಬಟ್ಟೆನೂ ಸಹ ಕಾರಣ ಆಗಿರ್ತದೆ ಅಲ್ವಾ. ನೋಡಿದ್ರೆ ಬೈಕೊಂಡು ಹೋಗೋ ತರ ಇರಬಾರ್ದು, ಚೆನ್ನಾಗಿ ಶುಭ್ರವಾಗಿರೋ ಬಟ್ಟೆ. ನೋಡಿ, ಈಗ ಇನ್ನೊಂದು ಹೇಳ್ಕೊಡ್ತೀನಿ, ಯಾವ ತರ ಬಣ್ಣದ ಬಟ್ಟೆ ಆಗ್ಬೇಕು ಅಂದ್ರೆ, ನೋಡಿ, ಎಲ್ಲಾ ಜಗತ್ತಿನ ಎಲ್ಲಾ ಶ್ರೀಮಂತರುಗಳನ್ನ ನೋಡಿ, ಎಲ್ಲಾ ದೊಡ್ಡ ದೊಡ್ಡ ಸಾಧು ಸಂತರುಗಳನ್ನ ನೋಡಿ, ಅವ್ರು ಯಾವತ್ತೂ ಬಟ್ಟೆಗೆ ಪ್ರಾಮುಖ್ಯತೆ ಕೊಡಲ್ಲ. ನಿಮ್ಮ ಬ್ರೈನ್ ಬಂದು ಚಂಚಲ ಆಗ್ಬಿಡ್ತದೆ, ನಿಮ್ಮ ಮನಸ್ಸು ಬಂದು ಚಂಚಲ ಆಗ್ಬಿಡ್ತದೆ. ಅತಿ ಹೆಚ್ಚು ಕಲರ್ ಬಟ್ಟೆ, ಡಿಸೈನ್ ಬಟ್ಟೆ, ಆತರ ಅದೇ ಅತಿ ಹೆಚ್ಚು ವೆರೈಟಿ ಬಟ್ಟೆಗಳನ್ನ ಧರ್ಸಕ್ ಹೋಗ್ಬಾರ್ದು. ಒಂದೇ ತರದ ಯೂನಿಫಾರ್ಮ್ ತರ ಬಟ್ಟೆನೆ, ಅಥವಾ ಒಂದು ವೈಟ್ ಶರ್ಟ್ ಅಥವಾ ಒಂದು ಕಲರ್ ಕಲರ್ ಬಟ್ಟೆ, ಒಂದು ಪ್ಯಾಂಟ್ ಅದೇ ತರದಲ್ಲೇ ಇದ್ರೆ ನೀವು ಅತಿ ಹೆಚ್ಚು ನಿಮ್ಮ ಜೀವನದ ಎನರ್ಜಿನೆಲ್ಲ ಅತಿ ಹೆಚ್ಚು ಬಟ್ಟೆಗೋಸ್ಕರ ಮುಡುಪಿಡೋದಕ್ಕಾಗೋದಲ್ಲ ಸಮಯದೇನ. ಒಂದೇ ತರದ ಬಟ್ಟೆಗಳು, ಶುಭ್ರವಾಗಿರೋ ಬಟ್ಟೆ, ನೀಟಾಗಿರೋ ಬಟ್ಟೆ ಧರಿಸ್ಬೇಕು. ಅತಿ ಹೆಚ್ಚು ಏನು ಮನಸ್ಸಿಗೆ ಶಾಂತತೆ ನೀಡೋ ತರ ಬಟ್ಟೆ ಧರಿಸ್ಬೇಕು. ಕ್ರೋಧವಾದ ಬಟ್ಟೆ ಧರಿಸ್ಬಾರ್ದು, ಅತಿ ಹೆಚ್ಚು ಕಪ್ಪು ಬಟ್ಟೆ ಧರಿಸ್ಬಾರ್ದು. ನೋಡಿ, ಕಾವಿ ಬಟ್ಟೆ ಬರೇ ಏನ್ ಸಾಧು ಸಂತರು ಇದ್ದಾರೆ ಅವ್ರು ಮಾತ್ರ ಧರಿಸ್ಬೇಕು, ಅದೆಲ್ಲ ಹೊರಗಡೆ ಹೇಳಕ್ಕಾಗೋದಿಲ್ಲ. ಇಂತ ಕಾವಿ ಬಟ್ಟೆ ಸಾಧು ಸಂತರು ಮಾತ್ರ ಧರಿಸ್ಬೇಕು ಅಂತ. ಈಗ ಎಲ್ಲರೂ ಸಹ ಧರಿಸೋದಕ್ಕೆ ಸ್ಟೈಲ್ಗೆ ಉಪಯೋಗಿಸಕ್ ಶುರು ಮಾಡ್ಬಿಟ್ಟಿದ್ದೀರಾ. ಕಾವಿ ಬಟ್ಟೆ ದಯವಿಟ್ಟು ಧರಿಸ್ಬೇಡಿ. ಈ ಹುಡುಗರುಗಳು ಗಣೇಶ ಹಬ್ಬ ಟೈಮಲ್ಲಿ ಬೇರೆ ಟೈಮಲ್ಲಿ ಧರಿಸ್ತಾರೆ, ಶರ್ಟ್ಗಳು ಹಾಕ್ಬಿಡ್ತಾರೆ, ಅಡಿಗೆ ಭಟ್ರುಗಳು ಪಂಚೆಗಳ ತರ ಕಟ್ಕೊಂಡ್ಬಿಟ್ಟಿರ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅದಕ್ಕೆ ಆದಂತ ಬೇರೆ ಬಟ್ಟೆಗಳಿದೆ, ಅದನ್ನ ಧರಿಸ್ಕೊಳ್ಳಿ, ಅದಕ್ಕಾದಂತ ಗೌರವ ಕಾಪಾಡ್ಕೊಳ್ಳಿ. ನೋಡಿ, ಯಾವ ತರ ಬಟ್ಟೆ ಇಕ್ಕೊಬೇಕು ಅಂದ್ರೆ, ಬೀರು ತುಂಬಾ ಬಟ್ಟೆ ಇಕ್ಕೊಳ್ಳೋದಲ್ಲ, ಅದೆಲ್ಲ ಹಳೆ ಬಟ್ಟೆಗಳನ್ನ ಎತ್ತಿಕ್ಕೋದಲ್ಲ, ಅವನ್ನೆಲ್ಲ ಖಾಲಿ ಮಾಡಿ ಕಬೋರ್ಡಲ್ಲಿ ಜಾಸ್ತಿ ಬಟ್ಟೆ ಇಕ್ಕೊಳಕ್ ಹೋಗ್ಬೇಡಿ. ಕಮ್ಮಿ ಬಟ್ಟೆ 4 ಜೊತೆನೇ ಇರ್ಲಿ, 5 ಜೊತೆನೇ ಇರ್ಲಿ, ಶುಭ್ರವಾಗಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡು ಐರನ್ ಗಿರನ್ ಮಾಡ್ಕೊಂಡು ನೀಟಾಗಿರೋ ಬಟ್ಟೆ ಧರಿಸಿ. ನೀವು ನೀಟಾಗಿರೋ ಬಟ್ಟೆ ಧರಿಸಿದಾಗ ನಿಮ್ಮ ಮನಸ್ಸು ಸಹ ಚೆನ್ನಾಗಿರ್ತದೆ, ಒಳ್ಳೆ ಚಿಂತನೆ ಬರ್ತದೆ. ನೀವೆಲ್ಲರ ಹೊರಗಡೆ ಓಡಾಡಕ್ ಬಂದಾಗೂ ಸಹ ನಿಮ್ಮ ಬಟ್ಟೆ ನೋಡಿ, ನಿಮ್ಮ ಶುಭ್ರವಾಗಿರೋ ಬಟ್ಟೆ ನೋಡೇನೆ ಅತಿ ಹೆಚ್ಚು ನಿಮ್ಮ ಏನು ಅರ್ಹತೆನ ಅಳತೆ ಮಾಡ್ತಾರೆ, ಅಥವಾ ನೀವು ಯಾವ ತರ ವ್ಯಕ್ತಿಗಳು ಅಂತ ಡಿಸಿಷನ್ ಬರ್ತಾರೆ. ಇವರು ಶುಭ್ರವಾಗಿ ಬಟ್ಟೆ ನೋಡಿ ಸ್ವಲ್ಪ ಡಿಸಿಪ್ಲಿನ್ ಆಗಿದ್ರೆ, ತುಂಬಾ ತಿಳ್ಕೊಂಡಿರೋರು, ತುಂಬಾ ಒಳ್ಳೆ ವ್ಯಕ್ತಿ, ಅವ್ರ ಮಾತಾಡ್ಸೋದು ಖುಷಿ ಆಗುತ್ತೆ ಅಂತಾರೆ. ನೀವು ಚೆನ್ನಾಗಿಲ್ದಿರೋ ಬಟ್ಟೆ ಹೆಂಗೋ ಬಟ್ಟೆ ಹಾಕೊಂಡೋದ್ರೆ ಇವ್ರ ಮನಸ್ಥಿತಿನೇ ಸರಿ ಇರಲ್ಲ, ಹೆಂಗಂದ್ರಂಗಿದ್ದಾರೆ ಅಂತ ಅನ್ಕೊಂತಾರೆ. ನೋಡಿ, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಿಮ್ಮ ಹತ್ರ 2 ಜೊತೆನೆ ಬಟ್ಟೆ ಇರ್ಲಿ, 1 ಜೊತೆನೆ ಬಟ್ಟೆ ಇರ್ಲಿ, ಅಥವಾ 4-5 ಜೊತೆನೆ ಬಟ್ಟೆ ಇರ್ಲಿ, ಅತಿ ಹೆಚ್ಚು ಬಟ್ಟೆ ಇರ್ಲಿ. ನೋಡಿ, ಅದನ್ನೆಲ್ಲ ಬಿಟ್ಬಿಟ್ಟು ಅತಿ ಹೆಚ್ಚು ನಿಮ್ಮ ಏಕಾಗ್ರತೆ ಚಿಂತನೆ ಎಲ್ಲ ನೀವು ಎಷ್ಟು ಖುಷಿಯಾಗಿರ್ತೀರಾ, ತಂದೆ ತಾಯಿನ ಎಷ್ಟು ರಕ್ಷಣೆ ಮಾಡೋದ್ರ ಬಗ್ಗೆ, ದೇಶನಾಗ ಏನಾದ್ರು ನಮ್ಮಿಂದ ಕೊಡುಗೆ ಕೊಡ್ಬೋದಾ ಅನ್ನೋದ್ರ ಬಗ್ಗೆ ಮಾತ್ರ ಚಿಂತನೆ ಇರಬೇಕು. ಸುಮ್ಮನೆ ಕೆಲ್ಸಕ್ಕೆ ಬರ್ದೇ ಇರೋದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಬೆಳಗ್ಗೆ ರಾತ್ರಿವರೆಗೂ ಸೆಲೆಕ್ಷನ್ ಮಾಡ್ಕೊಂಡು ಕುತ್ಕೊಂಡು ಆನ್ಲೈನಲ್ಲಿ ಬಟ್ಟೆಗಳನ್ನ ತರಿಸಿ ಹಾಕೊಳ್ಳೋದ್ರಿಂದ ನಿಮ್ ಸಮಯನೂ ವ್ಯರ್ಥ, ನಿಮ್ಮ ಹಣನೂ ವ್ಯರ್ಥ, ನಿಮ್ಗೆ ಅನಾರೋಗ್ಯ, ಕಟ್ಟಿಟ್ಟ ಬುದ್ಧಿ. ಅದರಿಂದ ಅದಕ್ಕೆ ಲಾಭ ಅಂದ್ರೆ ದಯವಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ಅತಿ ಹೆಚ್ಚು ಬಟ್ಟೆಗಳನ್ನ ತರಿಸ್ಕೊಂಡು ಸುಮ್ಮನೆ ಮನೆಯಲ್ಲಿ ಎಲ್ಲರಿಗೂ ತೊಂದರೆ ಕೊಡಬೇಡಿ, ಅದರಿಂದ ಹಣ ಹಾಳು ಮಾಡಬೇಡಿ. ದಯವಿಟ್ಟು 4-5 ಜೊತೆ ಬಟ್ಟೆ ಇದ್ರು ಅದನ್ನ ಶುಭ್ರವಾಗಿ ಎತ್ತಿಟ್ಕೊಂಡು ಆರೋಗ್ಯಕರವಾದ ಬಟ್ಟೆ ಧರಿಸಿ ಆರೋಗ್ಯಕರವಾದ ಜೀವನ ಮಾಡಿ. ನಿಮ್ಮ ಮನೆಯಲ್ಲಿ ಏನ್ ಹಿರಿಯರಿದ್ದಾರೆ ಅವ್ರನ್ನೇ ಕೇಳಿ ಯಾವ ರೀತಿ ಬಟ್ಟೆ ಧರಿಸಿ, ಯಾವ ರೀತಿ ಇಕ್ತಿದ್ರಿ ಅಂತ, ಅದನ್ನೇ ನೀವು ಫಾಲೋ ಮಾಡಿ. ಅವಾಗೆ ನಮ್ಮ ಸಂಸ್ಕಾರ ಉಳಿಯೋದು, ನಮ್ಮ ಸಂಸ್ಕೃತಿ ಉಳಿಯೋದು, ಮುಂದಿನ ಪೀಳಿಗೆಗೂ ಅದನ್ನ ನೋಡಿ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ನೋಡಿ, ನೀವು ಬಟ್ಟೆ ಧರಿಸಿದ್ದೀರಾ ಅಂತಂದ್ರೆ ಹೆಣ್ಮಕ್ಳು ನೋಡಿ, ನಿಮ್ಮ ತಂದೆ, ನಿಮ್ಮ ಅಣ್ಣ ತಮ್ಮಂದ್ರು,
ನಿಮ್ಮ ಏನು ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ಅಥವಾ ಅವ್ರು ಕತ್ತು ಬಗ್ಸ್ಬಾರ್ದು, ನೀವು ಅವ್ರ ಮುಂದೆ ಹೋಯ್ತಾ ಇದ್ದೀರಾ ಅಂದ್ರೆ ಅವ್ರು ಕತ್ತು ಬಗ್ಸ್ಬಾರ್ದು ನಿಮ್ಗೆ ನೋಡ್ದಿರಾ. ಆ ತರ ಬಟ್ಟೆ ಕಂಫರ್ಟಬಲ್ ಆಗಿದೆ ಅಂದ್ರೆ ಅದರ ಬಟ್ಟೆ ಹಾಕೊಂಡು ಆಚೆ ಕಡೆ ಹೋಗಿ ನೋಡಿ. ಅವರೇ ಕತ್ತು ಬಗ್ಸ್ತಾ ಇದ್ರೆ ನಿಮ್ಮನ್ನು ನೋಡಕ್ ಆಗ್ತಿರ್ ತಿರುಗ್ತಿದ್ದಾರೆ ಅಂದ್ರೆ ಆ ಬಟ್ಟೆ ನಿಮ್ಗೆ ಯೋಗ್ಯವಾದ ಬಟ್ಟೆ ಅಲ್ಲ ಅಂತ. ಸ್ನೇಹಿತರೆ, ಎಲ್ಲ ತಾಯಂದ್ರಿಗೆ ಏನಾದ್ರು ಬೇಜಾರು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಈ ತರ ಎಲ್ಲ ಹೇಳ್ಬಾರ್ದು. ಆದ್ರೂ ಸಹ ನಾವ್ ಹೇಳೋದನ್ನ ಹೇಳ್ಬೇಕಲ್ವಾ. ನೋಡಿ, ಈ ನಿಟ್ಟಿನಲ್ಲಿ ನಾವು ವಿಷಯ ತಿಳಿಸಿದೀವಿ. ನಿಮ್ಮ ಬಟ್ಟೆ 4 ಜನದ ಮುಂದೆ ಹೋದ್ರೆ ನಿಮ್ಗೆ ಗೌರವ ತರೋ ತರ ಇರಬೇಕು, ನಿಮ್ಗೆ ಮರ್ಯಾದೆ ಹೋಗೋ ತರ ಇರಬಾರ್ದು, ಬೇರೆಯವ್ರು ನಿಮ್ಮ ನೋಡಿ ಪ್ರಚೋದನೆ ಒಳಗೋ ರೀತಿ ಇರಬಾರ್ದು. ಅದು ಶುಭ್ರವಾಗಿರ್ಲಿ, ಏನೋ ಸಾತ್ವಿಕವಾಗಿರ್ಲಿ. ಅತಿ ಹೆಚ್ಚು ಕಲರ್ ಬಟ್ಟೆಗಳನ್ನ ಧರಿಸ್ಬೇಡಿ. ನೀಟಾಗಿರೋ ತರ ಒಂದೇ ತರ ಯೂನಿಫಾರ್ಮ್ ಬಟ್ಟೆ ಇಕ್ಕಿ ನಿಮ್ಮ ಚಿಂತನೆನೆಲ್ಲ ಎನರ್ಜಿನೆಲ್ಲ ಅದಕ್ಕೆ ವೇಸ್ಟ್ ಮಾಡಬೇಡಿ. ನಿಮ್ಮ ಚಿಂತನೆನೆಲ್ಲ ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಮನೆ ಅಭಿವೃದ್ಧಿಗೆ, ತಂದೆ ತಾಯಿ ಗೌರವ ಕೊಡೋದಕ್ಕೆ, ದೇಶಕ್ಕೆ ಇದರ ಕೊಡುಗೆ ಕೊಡೋದಕ್ಕೆ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ.